ಕೋಲ್ಡ್ ಡ್ರಿಂಕ್ಸ್ ತಂಪು ಪಾನೀಯಗಳು ತಮ್ಮ ಬಣ್ಣ ಬಣ್ಣದ ಚಿಲ್ಡ್ ರುಚಿಯಿಂದ ಎಂತವರನ್ನ ಸೆಳೆಯುತ್ತದೆ, ಅಟ್ರಾಕ್ಟ್ ಮಾಡುತ್ತದೆ. ಬೇಸಿಗೆ ಇದ್ದರಂತೂ ಮುಗದೆ ಹೋಯ್ತು. ಬಾಟಲ್ ನ ಕೈಯಲ್ಲಿ ಹಿಡಿದು ಆಗಾಗ ಕುಡಿಯಬೇಕೆಂದು ಅನಿಸುತ್ತದೆ. ಹೊರಗಿನಿಂದ ಬಂದ ತಕ್ಷಣ ಫ್ರಿಡ್ಜ್ ನಲ್ಲಿರುವ ಬಾಟಲಿಗೆ ಕೈ ಹಾಕಿ ಆ ಒಂದು ತಂಪು ಪಾನೀಯನ್ನ ಕುಡಿಯಬೇಕೆಂದು ಅನಿಸುತ್ತದೆ. ಹೌದು, ಆ ತರ ಈ ಕಂಪನಿಗಳು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅಟ್ರಾಕ್ಟ್ ಮಾಡುತ್ತಿವೆ. ಆದ್ರೆ ಇದು ಸ್ಲೋ ಪಾಯ್ಸನ್ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇತ್ತೀಚೆಗೆ ಟಿವಿಯಲ್ಲಿ, ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ತಮ್ಮ ಹೀರೋಗಳು, ಹೀರೋಯಿನ್ಗಳನ್ನ, ಸೆಲೆಬ್ರಿಟಿಗಳನ್ನ ನೋಡಿ ಈ ಸಾಫ್ಟ್ ಡ್ರಿಂಕ್ಸ್ ಮಾಡುವ ಜಾಹೀರಾತು ನೋಡಿ ತಾವು ಕೂಡ ಮರಳಾಗಿ ಇವುಗಳನ್ನ ಕುಡಿತಾ ಇದ್ದಾರೆ ಎಷ್ಟೋ ಜನ. ಆದ್ರೆ ಅವರು ಕೇವಲ ಜಾಹೀರಾತು ಮಾಡಿ ಅಲ್ಲಿಯೇ ಬಿಟ್ಟು ಹೋಗುತ್ತಾರೆ. ಆದ್ರೆ ನಾವುಗಳು ಅವುಗಳನ್ನೇ ಕುಡಿಯಲು ಪ್ರಾರಂಭ ಮಾಡುತ್ತೇವೆ. ನಿಮಗೆ ಗೊತ್ತಾ, ನಮ್ಮ ಭಾರತದ ಸಂಸತ್ತಿನಲ್ಲಿ ಈ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ನಿಷೇಧಿಸಲಾಗಿದೆ. ಅಷ್ಟೇ ಅಲ್ಲ, ಎಷ್ಟೋ ದೇಶಗಳಲ್ಲಿ ಇವುಗಳನ್ನ ಬ್ಯಾನ್ ಕೂಡ ಮಾಡಲಾಗಿದೆ. ಇನ್ನು ಕೆಲವು ದೇಶಗಳಲ್ಲಂತೂ ಇವುಗಳನ್ನ ಟಾಯ್ಲೆಟ್ ಕ್ಲೀನ್ ಮಾಡಲು ಕೂಡ ಬಳಸುತ್ತಾರೆ. ಇಂತಹ ಕೋಲ್ಡ್ ಡ್ರಿಂಕ್ಸ್ ಗಳನ್ನು ನಾವು ಕುಡಿಯುತ್ತಿದ್ದೇವೆ ಅಂದ್ರೆ ನಮ್ಮ ದೇಹದ ಪರಿಸ್ಥಿತಿ ಏನಾಗಬಾರದು ನೀವೇ ಯೋಚನೆ ಮಾಡಿ. ಇದು ನಮ್ಮ ಶರೀರಕ್ಕೆ ಎಷ್ಟು ಡೇಂಜರ್ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಕನ್ನಡಿಗರೇ, ವರ್ಷಗಳು ಉರುಳಿದಂತೆಯೇ ವಾತಾವರಣದ ತಾಪಮಾನವು ಕೂಡ ಜಾಸ್ತಿ ಆಗುತ್ತಿದೆ. ಇದರಿಂದ ವಿಪರೀತ ಶಕೆ ನಮ್ಮನ್ನ ಕಾಡುತ್ತಿದೆ. ಪ್ರಮುಖವಾಗಿ ಈ ಸಮಯದಲ್ಲಿ ಮೈಯಿಂದ ಬೆವರು ಹೆಚ್ಚು ಹರಿದು ಹೋಗುವುದರಿಂದ ಬಹಳ ಬೇಗನೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಸಮಸ್ಯೆ ಎಲ್ಲರನ್ನ ಕಾಡುತ್ತಿದೆ. ಯಾಕಂದ್ರೆ ಸಾಕಷ್ಟು ಬಗೆಯ ಪೌಷ್ಟಿಕ ಸತ್ವಗಳು ಬೆವರಿನ ಮೂಲಕ ನಮ್ಮ ದೇಹದಿಂದ ಹೊರಗೆ ಹೋಗುತ್ತಿವೆ. ಒಂದು ಕಾಲದಲ್ಲಿ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ 30ರಿಂದ 35 ಡಿಗ್ರಿ ಅಂದ್ರೆ ದೊಡ್ಡ ಮಾತಾಗಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ 40ರಿಂದ 45 ಡಿಗ್ರಿ ಬಿಸಿಲಾಗಿದೆ. ಅಷ್ಟೊಂದು ಬೇಸಿಗೆಗಾಲದಲ್ಲಿ ಸೆಕೆ ಆಗುತ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಹದ ಅನಾರೋಗ್ಯವನ್ನ ಅಚ್ಚುಕಟ್ಟಾಗಿ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಆರೋಗ್ಯಕರವಾದ ಮತ್ತು ನೈಸರ್ಗಿಕವಾದ ಕೆಲವೊಂದು ಪಾನೀಯಗಳನ್ನ ಸೇವನೆ ಮಾಡುವುದು ಉತ್ತಮ. ಆದ್ರೆ ನಾವು ಅದನ್ನೆಲ್ಲ ಬಿಟ್ಟು ಪರಕೀಯರಿಂದ ಬಂದಂತಹ ಕೋಕೋ ಕೋಲಾ, ಪೆಪ್ಸಿ, ಫ್ಯಾಂಟಾ, ಮಾಜಾ ಅಂತ ಈ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಕುಡಿತಾ ಇದ್ದೀವಿ. ಆದ್ರೆ ಇವು ಸ್ಲೋ ಪಾಯ್ಸನ್ ಅಂದ್ರೆ ವಿಷಭರಿತ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೋಲ್ಡ್ ಡ್ರಿಂಕ್ಸ್ ಗಳಲ್ಲಿ ಅತಿ ಹೆಚ್ಚು ಇರುವುದು ಸಕ್ಕರೆ ಸಕ್ಕರೆ ಸಕ್ಕರೆ. ದಿನನಿತ್ಯ ಕೋಲ್ಡ್ ಡ್ರಿಂಕ್ಸ್ ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗೋದು ಗ್ಯಾರಂಟಿ. ದೇಹದ ತೂಕ ಹೆಚ್ಚಾಗುತ್ತದೆ. ಟೈಪ್ 2 ಮಧುಮೇಹ ಅಂದ್ರೆ ಡಯಾಬಿಟಿಸ್ ಸೇರಿದಂತೆ ಇನ್ನೂ ಹಲವು ಆರೋಗ್ಯಕರ ಸಮಸ್ಯೆಗಳು ಈ ತಂಪು ಪಾನೀಯಗಳನ್ನು ಕುಡಿಯುವುದರಿಂದ ಉಂಟಾಗುತ್ತದೆ. ಪಾನೀಯಗಳು ನಿಮ್ಮ ಹಲ್ಲುಗಳಿಗೂ ಹಾನಿ ಉಂಟು ಮಾಡಬಹುದು. ಇದು ಹಲ್ಲು ಹುಳುಕಾಗಲು ಕಾರಣವಾಗಬಹುದು. ನೀವು ಸೋಡಾಗಳನ್ನ ಸೇವಿಸಿದಾಗ ಸಕ್ಕರೆ ನಿಮ್ಮ ಬಾಯಲ್ಲಿರುವ ಸೂಕ್ಷ್ಮ ಜೀವಿಯೊಂದಿಗೆ ರಿಯಾಕ್ಟ್ ಆಗಿ ಗ್ಯಾಸ್ ಅನ್ನ ಉತ್ಪಾದಿಸುತ್ತದೆ. ಬನ್ನಿ ಸ್ನೇಹಿತರೆ, ಈ ತಂಪು ಪಾನೀಯಗಳನ್ನ ಸೇವಿಸುವುದರಿಂದ ಉಂಟಾಗುವ ಅಡ್ಡ ಪರಿಣಾಮಗಳು ಏನೇನು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ತಂಪು ಪಾನೀಯಗಳ ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದೆ. ಬೇಸಿಗೆಯಲ್ಲಿ ಜನರು ಇದನ್ನ ನಿತ್ಯ ಕುಡಿಯಲು ಬಯಸುತ್ತಾರೆ. ಹೆಚ್ಚು ಕಾರ್ಬೋನೇಟೆಡ್ ಪಾನೀಯ ಕುಡಿತದಿಂದ ಆರೋಗ್ಯಕ್ಕೆ ಹೆಚ್ಚು ಹಾನಿಕರ, ಅದರಲ್ಲೂ ಹೊಟ್ಟೆಗೆ ಹೆಚ್ಚು ಹಾನಿಕರ. ಸಾಧ್ಯವಾದಷ್ಟು ಕಾರ್ಬೋನೇಟೆಡ್ ಪಾನೀಯಗಳನ್ನ ಕುಡಿಯುವುದನ್ನ ತಪ್ಪಿಸಿ. ಹೆಚ್ಚು ಕಾರ್ಬೋನೇಟೆಡ್ ಪಾನೀಯ ಕುಡಿಯುವುದರಿಂದ ಮಧುಮೇಹ ಮತ್ತು ಇತರ ಮೆಟಾಬಾಲಿಕ್ ಸಿಂಡ್ರೋಮ್ ಅಪಾಯ ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಸಕ್ಕರೆಯು ಕಾರ್ಬೋನೇಟೆಡ್ ಪಾನೀಯಗಳಲ್ಲಿರುತ್ತದೆ. ಇದರಲ್ಲಿ ಯಾವುದೇ ಪೌಷ್ಟಿಕಾಂಶ ಇರುವುದಿಲ್ಲ. ಇದು ದೇಹದ ರಕ್ತದ ಗ್ಲೂಕೋಸ್ ಮಟ್ಟವನ್ನ ಹೆಚ್ಚಿಸುತ್ತದೆ. ನಿಯಮಿತ ಕುಡಿದರೆ ಟೈಪ್ 2 ಡಯಾಬಿಟಿಕ್ ಬರೋದು ಗ್ಯಾರಂಟಿ. ಹೆಚ್ಚು ಕಾರ್ಬೋನೇಟೆಡ್ ಪಾನೀಯ ಕುಡಿಯುವುದರಿಂದ ಡಿಹೈಡ್ರೇಷನ್ ಉಂಟಾಗುತ್ತದೆ. ಬಾಯಿಗೆ ನೀಗಿಸಲು ಬೇಸಿಗೆಯಲ್ಲಿ ಕುಡಿಯುವ ಕಾರ್ಬೋನೇಟೆಡ್ ಪಾನೀಯವು ದೇಹ ನಿರ್ಜಲೀಕರಣಗೊಳ್ಳುವಂತೆ ಮಾಡುತ್ತದೆ ಮತ್ತು ಮೂತ್ರ ವಿಸರ್ಜನೆ ಹೆಚ್ಚಿಸುತ್ತದೆ. ಇಲ್ಲಿ ಮೊದಲಿಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿ ಏನಂದ್ರೆ, ಈಗಾಗಲೇ ಡಯಾಬಿಟಿಕ್ ಇದ್ದವರು ಹಾಗೂ ಸಮಸ್ಯೆ ಇರದೇ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಅತಿಯಾಗಿ ತಂಪು ಪಾನೀಯಗಳನ್ನ ಅಂದ್ರೆ ಈ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಕುಡಿಯುವುದನ್ನ ನಿಲ್ಲಿಸಬೇಕು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಈ ಕೋಲ್ಡ್ ಡ್ರಿಂಕ್ಸ್ ಗಳಲ್ಲಿ ಕಂಡು ಬರುವ ಕೃತಕ ಸಕ್ಕರೆಯ ಅಂಶವು ಮತ್ತು ಸೋಡಾ ಅಂಶವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಹೆಚ್ಚು ಮಾಡಿ ಮಧುಮೇಹ ಸಮಸ್ಯೆಗೆ ಕಾರಣವಾಗುವಂತೆ ಮಾಡುತ್ತದೆ. ಇದರ ಜೊತೆಗೆ ದೇಹದಲ್ಲಿ ಡಿಹೈಡ್ರೇಷನ್ ಸಮಸ್ಯೆ ಕೂಡ ಉಂಟಾಗುತ್ತದೆ.
ಹಲ್ಲಿನ ಕೊಳೆತ. ಸಾಫ್ಟ್ ಡ್ರಿಂಕ್ಸ್ ನಿಮ್ಮ ಹಲ್ಲುಗಳಿಗೆ ಹಾನಿಯನ್ನ ಉಂಟು ಮಾಡುತ್ತದೆ. ಸಾಫ್ಟ್ ಡ್ರಿಂಕ್ಸ್ ಅನ್ನ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಇದು ನಿಮ್ಮ ಹಲ್ಲಿನ ಕೊಳೆತಕ್ಕೆ ಕೂಡ ಕಾರಣವಾಗುತ್ತದೆ. ಸೋಡಾದಲ್ಲಿ ಫಾಸ್ಫರಿಕ್ ಆಸಿಡ್ ಮತ್ತು ಕಾರ್ಬೊನೇಟೆಡ್ ಆಸಿಡ್ ಇದ್ದು ಇದು ದೀರ್ಘಾವಧಿಯಲ್ಲಿ ಹಲ್ಲಿನ ದಂತ ಕವಚವನ್ನ ಸವೆಯಂತೆ ಮಾಡುತ್ತದೆ. ಸಕ್ಕರೆಯೊಂದಿಗೆ ಸೇರಿಕೊಳ್ಳುವ ಆಮ್ಲವು ನಿಮ್ಮ ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಬೆಳೆಯಲು ಸೂಕ್ತವಾದ ವಾತಾವರಣವನ್ನ ಸೃಷ್ಟಿಸುತ್ತದೆ. ಇದು ನಿಮ್ಮ ಹಲ್ಲುಗಳ ಮೇಲೆ ಹೆಚ್ಚಿನ ಹಾನಿಯನ್ನ ಉಂಟು ಮಾಡುತ್ತದೆ. ಆದ್ದರಿಂದ ಸಕ್ಕರೆ ಅಂಶವನ್ನ ಸೇವಿಸಿದ ಪ್ರತಿ ಬಾರಿಯೂ ನಮ್ಮ ಹಲ್ಲುಗಳು ಸ್ವಚ್ಛಗೊಳಿಸಬೇಕು. ಸಿಹಿ ತಿಂದ ನಂತರ ನಿಮ್ಮ ಹಲ್ಲುಗಳನ್ನ ಸ್ವಚ್ಛಗೊಳಿಸುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ಹೀಗಾಗಿ ಊಟ ಆದ ಮೇಲೂ ಕೂಡ ಒಂದು ಸಾರಿ ಮುಕ್ಕಳಿಸುವುದು ತುಂಬಾ ಒಳ್ಳೆಯದು. ತಂಪು ಪಾನೀಯಗಳ ಸೇವನೆಯು ಹಲವಾರು ಆರೋಗ್ಯ ಸಮಸ್ಯೆಯನ್ನ ಉಂಟು ಮಾಡುತ್ತದೆ. ಆದರೆ ತಂಪು ಪಾನೀಯಗಳನ್ನ ಸೇವಿಸಿದ ತಕ್ಷಣವೇ ಈ ಸಮಸ್ಯೆ ಬರುವುದಿಲ್ಲ. ದೀರ್ಘಾವಧಿಯ ನಂತರ ನಿಮಗೆ ಗೊತ್ತಾಗುತ್ತದೆ ನೀವು ಮಾಡಿದ ತಪ್ಪು ಏನು ಅಂತ. ಕಿಡ್ನಿ ಸಮಸ್ಯೆ ನಮಗೆಲ್ಲ ಗೊತ್ತೇ ಇದೆ. ದೇಹದ ಪ್ರಮುಖ ಅಂಗಗಳಲ್ಲಿ ಕಿಡ್ನಿ ಕೂಡ ಒಂದು ಅಂತ. ಇವುಗಳ ಪ್ರಮುಖ ಕಾರ್ಯವೇನೆಂದ್ರೆ ದೇಹದ ವಿಷಕಾರಿ ಅಂಶವನ್ನ ಮೂತ್ರದ ಮೂಲಕ ಹೊರಗೆ ಹಾಕುವುದು. ಆದರೆ ಯಾವಾಗ ಈ ಪ್ರಕ್ರಿಯೆಯಲ್ಲಿ ಅಡೆತಡೆಗಳು ಉಂಟಾಗುತ್ತದೆಯೋ ಅಂತಹ ಸಂದರ್ಭದಲ್ಲಿ ಕಿಡ್ನಿಗಳು ತಮ್ಮ ಕಾರ್ಯವನ್ನ ನಿಲ್ಲಿಸಿ ಬಿಡುತ್ತವೆ. ಇದರಿಂದ ಆರೋಗ್ಯಕ್ಕೆ ಸಮಸ್ಯೆ ಕಂಡುಬರಲು ಶುರುವಾಗುತ್ತದೆ. ಯಾಕೆ ಈ ವಿಷಯ ಹೇಳುತ್ತಿದ್ದೇನೆ ಅಂದ್ರೆ ಯಾವಾಗ ನಾವು ಬಾಯಾರಿಕೆ ಆದಾಗ ಸಾಫ್ಟ್ ಡ್ರಿಂಕ್ಸ್ ಅಥವಾ ತಂಪು ಪಾನೀಯನ್ನ ಅತಿಯಾಗಿ ಸೇವನೆ ಮಾಡುವುದರಿಂದ ಕ್ರಮೇಣವಾಗಿ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ಹೋಗುತ್ತದೆ. ಇದರಿಂದ ಕಿಡ್ನಿ ಸಮಸ್ಯೆ ಬರಲು, ಕಿಡ್ನಿ ಸ್ಟೋನ್ ಆಗಲು ಪ್ರಾರಂಭವಾಗುತ್ತದೆ. ಹೀಗಾಗಿ ಈ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಫ್ಯಾಂಟಾ, ಕೋಕೋ ಕೋಲಾ, ಲಿಮ್ಕಾ, ಪೆಪ್ಸಿ ಇವುಗಳನ್ನೆಲ್ಲ ಕುಡಿಯುವುದನ್ನ ಕಡಿಮೆ ಮಾಡಿ. ತೂಕ ಹೆಚ್ಚಾಗುವುದು. ತಂಪು ಪಾನೀಯಗಳು ನಿಮ್ಮ ದೇಹದ ತೂಕವನ್ನ ಹೆಚ್ಚು ಮಾಡುತ್ತವೆ. ತಂಪು ಪಾನೀಯಗಳು ಮತ್ತು ಸೋಡಾಗಳು ಸಕ್ಕರೆಯಿಂದ ತುಂಬಿರುತ್ತವೆ. ಈ ವಿಷಯವನ್ನು ನಾನು ಪದೇ ಪದೇ ಹೇಳುತ್ತಿದ್ದೇನೆ. ಈ ರೀತಿಯ ಪಾನೀಯಗಳು ಹೆಚ್ಚಾಗಿ ಸೇವಿಸುವುದರಿಂದ ನೀವು ಸೇವಿಸಿರುವ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ. ಇದು ನಿಮ್ಮ ದೇಹದ ತೂಕ ಹೆಚ್ಚಾಗಲು ಪ್ರಮುಖ ಕಾರಣವಾಗುತ್ತದೆ. ಕೋಕೋ ಕೋಲಾದಂತಹ ಒಂದು ಸಾಮಾನ್ಯ ಬಾಟಲ್ ನಲ್ಲಿ 3 ರಿಂದ 4 ಚಮಚೆ ಸಕ್ಕರೆ ಇರುತ್ತದೆ ಅಂದ್ರೆ ನೀವು ನಂಬಲೇಬೇಕು. ತಂಪಾದ ಪಾನೀಯಗಳು ನಿಮ್ಮ ಹಂಬಲವನ್ನ ತಕ್ಷಣಕ್ಕೆ ತಣಿಸಬಹುದು. ಅವುಗಳು ಸ್ವಲ್ಪ ಸಮಯದವರೆಗೆ ನಿಮ್ಮ ಹಸಿವನ್ನ ತಡೆಯುತ್ತದೆ. ಆದರೆ ಅಂತಿಮವಾಗಿ ಇವುಗಳು ನಿಮ್ಮನ್ನ ಹೆಚ್ಚು ತಿನ್ನುವಂತೆ ಪ್ರೇರೇಪಿಸುತ್ತವೆ. ಇದರಲ್ಲಿರುವ ಸಕ್ಕರೆ ಅಂಶ ಜೊತೆಗೆ ನೀವು ಹೆಚ್ಚು ಆಹಾರ ಸೇವಿಸಿದರೆ ಸಾಮಾನ್ಯವಾಗಿ ನಿಮ್ಮ ತೂಕ ಹೆಚ್ಚಾಗುತ್ತದೆ. ಆದ್ದರಿಂದ ಅತಿಯಾದ ಸಾಫ್ಟ್ ಡ್ರಿಂಕ್ ಸೇವನೆ ಆರೋಗ್ಯಕ್ಕೆ ತುಂಬಾನೇ ಡೇಂಜರ್. ಯಕೃತ್ತಿನ ಕೊಬ್ಬನ್ನ ಜಾಸ್ತಿ ಮಾಡುತ್ತದೆ. ಸಾಫ್ಟ್ ಡ್ರಿಂಕ್ಸ್ ಗಳಲ್ಲಿ ಸಾಮಾನ್ಯವಾಗಿ ಸಂಸ್ಕರಿಸಿದ ಸಕ್ಕರೆ ಇರುತ್ತದೆ. ಸಂಸ್ಕರಿಸಿದ ಸಕ್ಕರೆಯಲ್ಲಿ 2 ಮುಖ್ಯ ಸಂಯುಕ್ತಗಳಿರುತ್ತವೆ. ಒಂದು ಗ್ಲೂಕೋಸ್ ಮತ್ತು ಇನ್ನೊಂದು ಫ್ರಾಕ್ಟೋಸ್. ನಿಮ್ಮ ದೇಹದ ಜೀವಕೋಶಗಳಿಂದ ಗ್ಲೂಕೋಸ್ ಅನ್ನ ಸುಲಭವಾಗಿ ಚಯಾಪಚಯಗೊಳಿಸಬಹುದು. ಆದರೆ ಫ್ರಕ್ಟೋಸ್ ಅನ್ನ ಯಕೃತ್ತಿನಿಂದ ಮಾತ್ರ ಚಯಾಪಚಯಗೊಳಿಸಬಹುದು. ತಂಪು ಪಾನೀಯಗಳಿಂದ ಪಡೆದುಕೊಂಡಿರುವ ಫ್ರಾಕ್ಟೋಸ್ ನ ಅಧಿಕವು ನಿಮಗೆ ಹೆಚ್ಚಿನ ಹೊರೆಯಾಗಬಹುದು. ಈ ರೀತಿಯ ಅತಿಯಾದ ಒತ್ತಡದಿಂದ ಯಕೃತ್ತು ಫ್ರಾಕ್ಟೋಸ್ ಅನ್ನ ಕೊಬ್ಬಾಗಿ ಪರಿವರ್ತನೆಗೊಳಿಸುತ್ತದೆ. ಇದು ಯಕೃತ್ತಿನ ಮೇಲೆ ಹೆಚ್ಚಿನ ಒತ್ತಡವನ್ನು ಕೂಡ ಉಂಟು ಮಾಡುತ್ತದೆ. ಇದು ಯಾವುದೇ ಸಮಯದಲ್ಲಿ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆ ಆಗಿ ಪರಿಗಣಿಸಬಹುದು. ಇದು ನಿಮಗೆ ಹೆಚ್ಚಿನ ಆರೋಗ್ಯ ಸಮಸ್ಯೆಯನ್ನು ಉಂಟು ಕೂಡ ಮಾಡಬಹುದು. ವಯಸ್ಸಾಗುವಿಕೆ. ಮೊದಲೇ ಹೇಳಿದ ಹಾಗೆ ಸಕ್ಕರೆ ಪ್ರಮಾಣ ಹೆಚ್ಚಿರುವ ಈ ಪಾನೀಯನ್ನ ನಿರಂತರವಾಗಿ ಕುಡಿಯುವುದರಿಂದ ಸಣ್ಣ ವಯಸ್ಸಿಗೆ ವಯಸ್ಸಾದಂತೆ ನೀವು ಕಾಣುತ್ತೀರಾ. ಪ್ರಮುಖವಾಗಿ ಚರ್ಮದಲ್ಲಿ ಸುಕ್ಕುಗಳು, ಮುಖದಲ್ಲಿ ನೇರಿಗೆ, ಕೂದಲುಗಳು ಬಿಳಿಯಾಗುವುದು ಇಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಲು ಪ್ರಾರಂಭಿಸುತ್ತವೆ. ಅಷ್ಟೇ ಅಲ್ಲದೆ ಪಾನೀಯಲ್ಲಿ ಸೋಡಾ ಅಂಶ ಕೂಡ ಕಂಡು ಬರುವುದರಿಂದ ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನ ಇನ್ನಷ್ಟು ಡಬಲ್ ಮಾಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ಎಲ್ಲ ಆರೋಗ್ಯಕರ ಸಮಸ್ಯೆ ಉಂಟಾಗುವುದು ಕೇವಲ ಸಾಫ್ಟ್ ಡ್ರಿಂಕ್ಸ್ ಕುಡಿಯುವುದರಿಂದ. ಆದಷ್ಟು ಇವುಗಳನ್ನ ಮಿತವಾಗಿ ಕುಡಿಯಿರಿ. ಯಾವತ್ತೋ ವಾರಕ್ಕೆ ಒಮ್ಮೆ, ತಿಂಗಳಿಗೆ 2 ಬಾರಿ ಕುಡಿದರೆ ಏನು ತೊಂದರೆ ಇರುವುದಿಲ್ಲ. ಆದರೆ ಪ್ರತಿದಿನ ಕುಡಿತಾ ಇದ್ದರೆ ಡೆಫಿನೆಟ್ ಆಗಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ಕಾಡೋದು ಗ್ಯಾರಂಟಿ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೂ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ. ಇಂತಹದೇ ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ.